श्रीगुरुभ्यो नमः हरि ओम। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामा वहत कुहकं तं स्वमहसा सर्वविघ्नप्रशमनं सर्वसिद्धिकरं परं सर्वजीवप्रणेतारं वन्दे जगदं हरिं करोतु मम कल्याणं। हरिर्हयमुखाविदः गुरुश्च मध्वनामा मे वरदोऽस्तु निरन्तरं वाणिते करवण्यं वचरणोति सर्वदा मद्वाक्यसरणीर्भूयात् श्रीमदाचार्यभावगा समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ। ಶ್ರೀಪಾದರಾಜರು ಹನುಮಂತ ದೇವರ ಮಹಾಮಹಿಮೆಯನ್ನ ಮಧ್ವನಾಮದಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಮಾಹೇಂದ್ರ ಪರ್ವತದ ಮೇಲಿಂದ ಆ ಒಂದು ಕಾಲನ್ನ ಒತ್ತಿ ಮೇಲ್ಗಡೆ ಹಾರಿದ್ದಾರೆ ಹನುಮಂತ ದೇವರು. ಹನುಮಂತ ದೇವರ ರೂಪ ಅತ್ಯದ್ಭುತವಾಗಿರುವಂತಹ ರೂಪ. ವಿಜಯದಾಸರು ಹೇಳುತ್ತಾರೆ ತಮ್ಮ ಒಂದು ಪದ್ಯದಲ್ಲಿ ಹನುಮಂತ ದೇವರು ಹೇಗಿದ್ದಾರೆ. ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕೂಠಾರ ದುರ್ಜನವನ ಕೂಠಾರ. ಎಷ್ಟು ಸುಂದರವಾದ ರೂಪ. ಅರ್ಜುನ ಗೊಲಿತಂದು ಧ್ವಜವಾರಿಸಿ ನಿಂತು ಮೂರ್ಜಗವರಿವಂತೆ ಘರ್ಜನೆ ಮಾಡಿದೆ. ಹೆಜ್ಜೆ ಹೆಜ್ಜೆಗೂ ನಿನ್ನ ಅಬ್ಜ ಪದದ ಧೂಳಿ ಮರ್ಜನದಲ್ಲಿ ಭವ ವರ್ಜಿತ ನೆನಿಸೋ. ಹನುಮಂತ ದೇವರ ರೂಪದ ವರ್ಣನೆಯನ್ನ ಮಾಡುತ್ತಾರೆ. ವಜ್ರ ಶರೀರವಾಗಿರುವಂಥದ್ದು. ಹೇಮ ಕಚ್ಚೂಟ ಉಪವೀತ, ಬಂಗಾರದ ಕಚ್ಚೂಟ ಕೌಪೀನ. ಉಪವೀತ ಧರಿಪ ಮಾರುತ ಕಾಮಾದಿ ವರ್ಗರಹಿತ ಕಾಮಾದಿ ವರ್ಗರಹಿತ. ವ್ಯೋಮಾದಿ ಸರ್ವ ವ್ಯಾಪೂತ, ಗಾಳಿ ಇಲ್ಲದೆ ಇರುವಂತಹ ಜಾಗವೇ ಎಲ್ಲೂ ಇಲ್ಲ. ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲಾ ಕಡೆ ವ್ಯಾಪಿಸಿರುವಂತವ್ರು ಹನುಮಂತ ದೇವರು. ಅದನ್ನು ಹೇಳ್ತಾರೆ. ಸತತ ನಿರ್ಭೀತ ರಾಮಚಂದ್ರನ ನಿಜದೂತ, ರಾಮಚಂದ್ರನ ನಿಜದೂತ. ಹನುಮಂತ ದೇವರಲ್ಲಿ ನಾವು ಕೇಳಬೇಕು. ಯಾಮ ಯಾಮಕ್ಕೆ ನಿನ್ನಾರಾಧಿಪುದಕ್ಕೆ ಕಾಮಿಪೆಯನಗೆ ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸ್ತೋಮವ ತೋರುತ ಪಾಮರ ಮತಿಯನ್ನು ನೀ ಮಾಡಿಪುದು. ಪವಮಾನ 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 ಜಗದ ಪ್ರಾಣ ಸಂಕರೋಷಾಣ ಭವ ಭಯರಣ್ಯ ದಹನ ಪವನ. ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲೇ ಕೊಡೋ ಕವಿ ಜನಪ್ರಿಯ ಪವಮಾನ. ಬಹಳ ಸುಂದರವಾಗಿ ವಿಜಯದಾಸರು ಹೇಳ್ತಾರೆ. ಅಂತಹ ವಜ್ರ ಶರೀರವಾಗಿರುವಂತಹ ಹನುಮಂತ ದೇವರು ಮಾಹೇಂದ್ರ ಪರ್ವತದ ಮೇಲೆ ನಿಂತು ರಾಮದೇವರ ಬಾಣನೇ ಹೋಗ್ತಾ ಇದೇನೋ ಅಂತ ಅನಿಸಬೇಕು ಬಿಲ್ಲಿನಿಂದ. ಹಾಗೆ ಹನುಮಂತ ದೇವರು ಹಾರಿದ್ದಾರಂತೆ. ಅತ್ಯದ್ಭುತವಾದ ಶರೀರ, ದೊಡ್ಡದಾಗಿರುವಂತಹ ಶರೀರವನ್ನು ತೆಗೆದುಕೊಂಡು ಹಾರಿದ್ದಾರಂತೆ. ಕಾರಣ ಅಲ್ಲಿ ಬಂದಿರುವಂತಹ ಕಪಿಗಳಿಗೆಲ್ಲ ಧೈರ್ಯ ಉತ್ಸಾಹ ತುಂಬಬೇಕು. ಸುಂದರಕಾಂಡದ ವರ್ಣನೆ ಈ ಪದ್ಯದಲ್ಲಿ ನಾವು ಕಾಣುವಂಥದ್ದು. ಆ ಹನುಮಂತ ದೇವರು ಹಾರುವಂತಹ ಸಂದರ್ಭದಲ್ಲಿ ಮಾಹೇಂದ್ರ ಪರ್ವತದ ವೃಕ್ಷಗಳು ಅವನ ವೇಗಕ್ಕೆ ಅವನನ್ನು ಹಿಂಬಾಲಿಸಿದವನು. ಅಷ್ಟು ವೇಗ. ಅದಕ್ಕೆ ಅಂತಾರೆ ನೋಡ್ರಿ ವಾಯು ವೇಗ ಅಂತ. ಅಂಥ ವೇಗ ಹನುಮಂತ ದೇವರದು. ಆ ಹನುಮಂತ ದೇವರು ಹಾರುವಂತಹ ಸಂದರ್ಭದಲ್ಲಿ ವಿಶ್ರಾಂತಿ ತಗೊಳ್ಳಿ, ಪಾಪ ಬಹಳ ಹಾರಿರ್ತಾರೆ ಅಂತ ಅನ್ಕೊಂಡು ಮೈನಾಕ ಮಧ್ಯೆ ಬಂದಿರುವಂಥದ್ದು. ಹನುಮಂತ ದೇವರಿಗೆ ಯಾವ ವಿಶ್ರಾಂತಿನೂ ಬೇಕಾಗಿಲ್ಲ. ಯಾಕೆ? ರಾಮದೇವರ ಸೇವೆಯನ್ನ, ರಾಮದೇವರ ಒಂದು ಪ್ರೀತಿಗೋಸ್ಕರವಾಗಿ ಹೊರಟಿರುವಂಥದ್ದು. ದೇವರ ಪೂಜೆಯನ್ನ ಮಾಡೋ ಸಂದರ್ಭದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳತಕ್ಕದ್ದಲ್ಲ. ಬಂಗಾರದ ಪರ್ವತ ಮೈನಾಕ ಪರ್ವತ, ಹಿಮಾಲಯ ಮತ್ತು ಮೇನೆಯರ ಪುತ್ರನಾಗಿರುವಂಥವನು. ರುದ್ರದೇವರ ಮೈದುನ ಈ ಮೈನಾಕ. ಪರ್ವತಗಳು ಹಾರ್ತಾ ಇದ್ದು ರೆಕ್ಕೆಯಿಂದ. ಒಂದಾರ ಇಂದ್ರದೇವರು ಕತ್ತರಿಸಿ ಹಾಕಿದ್ದಾರೆ.
ಆ ಸಂದರ್ಭದಲ್ಲಿ ಈ ಮೈನಾಕ ಹನುಮಂತ ದೇವರ ಮೂಲ ರೂಪ ವಾಯುದೇವರ ಹತ್ತಿರ ಬಂದು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಕೇಳಿಕೊಂಡಾಗ ಹನುಮಂತ ದೇವರು ವಾಯುದೇವರು ಅವನನ್ನ ರಕ್ಷಣೆ ಮಾಡಿದ್ದಾರೆ. ಸಮುದ್ರದಲ್ಲಿ ಎಸೆಯಲ್ಪಟ್ಟಿದ್ದ. ವಾಯುದೇವರ ಅನುಗ್ರಹದಿಂದ ಅವನು ಹಂಗೆ ಇದ್ದ, ಏನೂ ತೊಂದರೆ ಆಗಿರಲಿಲ್ಲ. ಮತ್ತೆ ವಾಯುದೇವರ ಅನುಗ್ರಹದಿಂದ ನನಗಿಷ್ಟು ಅನುಕೂಲ ಆಗಿದೆ ಅಂತ ಹೇಳಿ ಕೃತಜ್ಞತೆಯನ್ನ, ಉಪಕಾರದ ಸ್ಮರಣೆಯನ್ನ ಮಾಡ್ಲಿಕ್ಕೋಸ್ಕರವಾಗಿ ಮೇಲೆ ಬಂದಿದ್ದಾನೆ. ಕೈ ಮುಗಿದು ಪ್ರಾರ್ಥನೆ ಮಾಡದ, ವಾಯುದೇವರ ಅನುಗ್ರಹದಿಂದ ನನಗೆ ಹಿಂಗಾಗಿರುವಂಥದ್ದು, ಒಂದ್ ಸ್ವಲ್ಪ ಹೊತ್ತು ವಿಶ್ರಮಣಿಸಿ ನೀವು ಹೋಗಬಹುದು ಅಂತ ಕೇಳಿದಾಗ ಹನುಮಂತ ದೇವರು ವಿಶ್ರಾಂತಿ ಪಡೀಲಿಕ್ಕೋಸ್ಕರವಾಗಿ ನಾ ಬಂದಿರುವಂಥದ್ದಲ್ಲ ಅಂತ ಹೇಳಿ ಅವನನ್ನ ಮುಟ್ಟಿ ಅನುಗ್ರಹವನ್ನ ಮಾಡಿ ಮುಂದೆ ಹಾರಿದ್ದಾರೆ ಹನುಮಂತ ದೇವರು. ಕೃತಜ್ಞತೆಯ ಕುರುವಾಗಿ ಮೈನಾಕ ಅಲ್ಲಿ ವಿಶ್ರಾಂತಿ ಪಡೀರಿ ಅಂತ ಹೇಳಿದ್ರು ಹನುಮಂತ ದೇವರು ವಿಶ್ರಾಂತಿಯನ್ನ ಪಡೀಲಿಲ್ಲ. ಶ್ರಮ ಯಾರಿಗೆ ಇರ್ತದೋ ಅವರಿಗೆ ವಿಶ್ರಾಂತಿ ಬೇಕು. ಹನುಮಂತ ದೇವರಿಗೆ ಯಾವ ವಿಶ್ರಾಂತಿಯ ಅವಶ್ಯಕತೆ ಇಲ್ಲ. ಎಲ್ಲೆಡೆ ಯಾವಾಗ್ಲೂ ಎಲ್ಲಾ ಕಾಲದಲ್ಲೂ ಎಲ್ಲಾ ಸಮಯದಲ್ಲೂ ಅತ್ಯದ್ಭುತವಾದ ವಜ್ರ ಶರೀರ ಅದು ಹನುಮಂತ ದೇವರದು. ಎಲ್ಲ ಇಂದ್ರಿಯಗಳ ಅಭಿಮಾನಿ ದೇವತೆಗಳು ಮಲಗಿದ್ರೂ ಹಂಸ ಮಂತ್ರವನ್ನ ಜಪ ಮಾಡ್ತಾ ನಮ್ಮನ್ನ ಯಾವಾಗಲೂ ಎಚ್ಚರಿಕೆಯನ್ನಾಗಿ ಇಟ್ಟಿರುವಂಥವರು ಆ ಪ್ರಾಣದೇವರು. ಅವರಿಗೆ ಎಲ್ಲಿಯ ಶ್ರಮ? ಯಾವ ಶ್ರಮನೂ ಇಲ್ಲ. ಎಲ್ಲ ದೇವತೆಗಳಲ್ಲಿ ಇದ್ದು ಪ್ರೇರಣೆ ಮಾಡುವಂಥವರೇ ವಾಯುದೇವರು. ನಿತ್ಯ ನಿರಂತರವಾಗಿ ನಮ್ಮ ಉಸಿರಾಟವನ್ನು ನಮ್ಮ ದೇಹದ ನೋಡ್ಕೊಂಡ್ರೆ ನಮ್ಗೆ ಗೊತ್ತಾಗತ್ತೆ ಸುಂದರಕಾಂಡ ಎಷ್ಟು ಸರಳವಾಗಿ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇಷ್ಟೇ ಅಲ್ರಿ, ಇನ್ನೂ ಒಂದು ಒಳಗಿನ ಅರ್ಥ ಇದೆ. ಮೈನಾಕಗಿರಿ ಬಂಗಾರದ ಪರ್ವತ. ಭಗವಂತನ ಸೇವೆಗೆ ಮಾಡ್ಲಿಕ್ಕೆ ಹೊರಟಾಗ ನಿಮಗೆ ಆಶೆ ಪಾಶೆಗಳನ್ನು ತೋರಿಸಿ, ಬಂಗಾರವನ್ನ ತೋರಿಸಿ, ಅಂದ್ರೆ ಬಂಗಾರ ಅಂದ್ರೆ ಎಲ್ಲ ವಿಷಯ ಸುಖಗಳು, ಆ ಬಂಗಾರವನ್ನ ತೋರಿಸಿ ನಮ್ಮನ್ನ ಅಡ್ಡದಾರಿಗೆ ಹೋಗೋ ಹಾಗೆ ಮಾಡುವಂತಹವರು ಕೆಲವರು ಸಿಗ್ತಾರೆ ನಿಮಗೆ. ಆದರೆ ನಾವು ಮಾರು ಹೋಗಬಾರದು. ದೇವರ ಸೇವೆಯನ್ನ ಮಾಡೋ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸುವರ್ಣದ ಹಿಂದೆ ನಾವು ಯಾವತ್ತೂ ಬೆನ್ನು ಹತ್ತಬಾರದು. ಅದನ್ನ ಇಲ್ಲಿ ಹೇಳ್ತಾರೆ. ಆ ಸಂದೇಶನೂ ಇದ್ರೊಳಗೆ ಅಡಗಿರುವಂತದ್ದು. ಮುಂದೆ ನಾಗಜನನಿ ಸುರಸೆ ಬಂದಿದ್ದಾಳೆ. ಹನುಮಂತನ ಬಲವನ್ನ ತಿಳಿಯುವ ಕುತೂಹಲ. ದೇವತೆಗಳು ಅವಳಿಗೆ ಒಂದೊಂದು ವರ ಕೊಟ್ಟಿದ್ದಾರೆ. ನೀನ್ ಏನ್ ಬಯಸ್ತೀಯೋ ಅದು ನಿನ್ ಬಾಯಿಗೆ ಬಂದು ಬೀಳ್ಲಿ. ದೊಡ್ಡದಾಗಿ ಬಾಯಿ ತೆಗೆದು ಹನುಮಂತ ಬಂದು ಬೀಳ್ಲಿ ಅಂತ. ಹನುಮಂತನಷ್ಟು ದೊಡ್ಡದಾಗಿರುವಂತಹ ಬಾಯಿ ತೆಗೆದಿದ್ದಾಳೆ. ಇನ್ನೂ ತೆಗೆದ್ಲು. ಹನುಮಂತೇವರು ಇನ್ನೂ ದೊಡ್ಡವರಾದ್ರು. ಯಾವಾಗ ಅವಳು ದೊಡ್ಡ ಬಾಯಿ ತೆಗೆದ್ಲೋ ಇದ್ದಕ್ಕಿದ್ದ ಹಾಗೆ ಸಣ್ಣದಾಗಿರುವಂತಹ ರೂಪವನ್ನು ತೆಗೆದುಕೊಂಡು ಒಳಗಡೆ ಹೋಗಿ ಹೊರಗೆ ಬಂದ್ಬಿಟ್ಟಿದ್ದಾರೆ. ಹನುಮಂತ ದೇವರು ನೋಡ್ರಿ, ದೇವತೆಗಳ ವರವನ್ನೂ ಸತ್ಯ ಮಾಡಿದ್ರು, ತಮ್ಮ ಶಕ್ತಿ ಸಾಮರ್ಥ್ಯವನ್ನೂ ಮಾಡಿ ತೋರಿಸಿದ್ರು. ಇದರ ಅರ್ಥ ಏನಪ್ಪಾ ಅಂದ್ರೆ, ಸುರಸ ಅಂತ ಇಟ್ಟುಕೊಂಡ್ರೆ ರಸ, ವಿಷಯ ಪದಾರ್ಥಗಳ ರಸ, ರುಚಿಯಾಗಿರುವಂತಹ ಪದಾರ್ಥಗಳು ಏಕಾದಶಿ ದಿವಸನೇ ತಿನ್ನಬೇಕು ಅಂತ ಅನಿಸ್ತದೆ. ಯಾವುದೇ ಸಂದರ್ಭದಲ್ಲೂ ಆ ರಸಕ್ಕೆ, ನಾಲಿಗೆಯ ರುಚಿಗೆ ನಾವೇನಾಗಬಾರ್ದು, ಬಲಿಪಶು ಆಗಬಾರದು ಅನ್ನೋದು ಇದರ ಸಂದೇಶ. ಅಲ್ಲಿಂದ ಮುಂದಾರಿದ್ದಾರೆ. ಸಿಂಹಿಕಾ ಬಂದಿದ್ದಾಳೆ, ರಾಕ್ಷಸಿ. ಸಮುದ್ರದ ಮೇಲೆ ಯಾರೇ ಹಾರ್ಲಿ ಅವರ ನೆರಳಿಂದ ಅವರನ್ನ ಹಿಡಿಯುವಂಥವಳು, ಭಾರೀ ಸಾಮರ್ಥ್ಯವುಳ್ಳಂಥವಳು. ಬ್ರಹ್ಮದೇವರ ವರ ಇತ್ತಂತವಳಿಗೆ. ಲಂಕೆಯ ರಕ್ಷಣೆಗಾಗಿ ಯಾರನ್ನೂ ನಿಗ್ರಹಿಸುವಂತಹ ಶಕ್ತಿ ಅವಳಿಗಿರುವಂಥದ್ದು. ಅಂತಹ ಸಂದರ್ಭದಲ್ಲಿ ಬಂದಿದ್ದಾರೆ ಹನುಮಂತ ದೇವರು. ನೆರಳನ್ನ ಹಿಡಿದಿದ್ದಾಳೆ. ಹನುಮಂತ ದೇವರು ಬೇಕಂತಾನೆ ಅವಳಿಗೆ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ದೃಷ್ಟಿಗೆ ಬಂದಿದ್ದಾರೆ. ಬ್ರಹ್ಮದೇವರ ವರ ಅಲ್ಲ, ತಾವೇ ಮುಂದೆ ಬ್ರಹ್ಮದೇವರಾಗುವಂಥವ್ರು, ಭಾವಿ ಬ್ರಹ್ಮರಿವರು. ಹಾಗಾಗಿ ಆ ವರವನ್ನ ಮನ್ನಿಸ್ಲಿಕ್ಕೋಸ್ಕರವಾಗಿ ಅವಳ ಸೆಳೆತಕ್ಕೆ ಒಳಗಾದಂತೆ ತೋರಿ ಅವಳನ್ನ ಸಂಹಾರ ಮಾಡಿ ಹೊರಗಡೆ ಬಂದಿದ್ದಾರೆ. ಅಲ್ರಿ, ಅಲ್ಲಿ ಸಂಹಾರ ಮಾಡ್ಲಿಲ್ಲ, ಮತ್ತೆ ಇಲ್ಯಾಕೆ ಸಂಹಾರ ಮಾಡಿದ್ರು ಅಂತ ಕೇಳಿದ್ರೆ, ಈ ವರವನ್ನ ಭೇದನ ಮಾಡ್ಲಿಕ್ಕೆ,
ಛೇದನ ಮಾಡಲಿಕ್ಕೆ ಬೇರೆ ಯಾರಿಗೂ ಸಾಮರ್ಥ್ಯ ಇಲ್ಲ. ಇವರು ಭಾವಿ ಬ್ರಹ್ಮರು, ಮುಂದೆ ಬರುವಂಥವ್ರಿಗೆ ಯಾರಿಗೂ ತೊಂದರೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಹನುಮಂತ ದೇವರು ಅವಳನ್ನ ಸಂಹಾರ ಮಾಡಿ ಕೈಬಿಟ್ಟಿದ್ದಾರೆ. ಮುಂದೆ ಹೊರಟಂತಹ ಸಂದರ್ಭದಲ್ಲಿ ಲಂಕೆಯನ್ನ ಕಾಯ್ಲಿಕ್ಕೋಸ್ಕರವಾಗಿ ಲಂಕಿಣಿ ಇದ್ದಾಳೆ. ಅವಳಿಗೂ ವಿಶೇಷವಾಗಿ ಬ್ರಹ್ಮದೇವರ ವಿಶೇಷವಾದ ವರ. ಹೊರಟಂತಹ ಸಂದರ್ಭದಲ್ಲಿ ಆ ಸಿಂಹಿಕೆ ಕಾಯ್ತಾ ಇದ್ದಾಳೆ ಲಂಕಿಣಿ. ಭೂತ್ವಾ ಬಿಡಾಲ ಸಮಿತೋ ನಿಶತಾಂ ಪುರಿಂಶ್ಚ. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರ ಮಾತನ್ನ ನಾವು ಬಹಳ ಸುಂದರವಾಗಿ ತಿಳ್ಕೊಳ್ಳಬಹುದು. ಬಿಡಾಲ ಬೆಕ್ಕನ್ನ ಹಿಡಿಲಿಕ್ಕೋಸ್ಕರ, ಬೆಕ್ಕು ಹೇಗೆ ಭೂತ್ವಾ ಬಿಡಾಲ ಸಮಿತೋ, ಇಲಿಯನ್ನ ಹಿಡಿಲಿಕ್ಕೆ ಬೆಕ್ಕು ಹೇಗೆ ಹೋಗುತ್ತಲ್ಲ, ರಾವಣ ಅಂದ್ರೆ ಇಲಿ ಇದ್ದ ಹಾಗೆ. ಯಾಕ್ರಿ ರಾವಣ ಯಾಕೆ ಇಲಿ ಆಗ್ತಾನೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಕತ್ಲಲ್ಲಿರುವಂತಹ ಪದಾರ್ಥಗಳನ್ನ ಕದ್ದು ತಿನ್ನುವಂತಹ ಸ್ವಭಾವ ಇಲಿಯದು. ಹಾಗೆ ಯಾರು ಇಲ್ದಾಗ ಕದ್ದುಕೊಂಡು ನಾನು ಭಾರಿ ಸಾಮರ್ಥ್ಯವುಳ್ಳವನು, 10 ತಲೆ ಉಳ್ಳಂಥವನು, ಹಿಮಾಲಯವನ್ನ ಎತ್ತಿಬಿಟ್ಟಿದ್ದೀನಿ ಅನ್ನುವಂತಹ ಆ ರಾವಣನನ್ನ ಹೊಡೆದು ಹಾಕ್ಲಿಕ್ಕೆ ಬಿಡಾಲ ಅಷ್ಟು ಚಿಕ್ಕದಾಗಿ ಬೆಕ್ಕಿನಷ್ಟು ಸಣ್ಣ ರೂಪವನ್ನ ತೆಗೆದುಕೊಂಡು ಹನುಮಂತ ದೇವರು ಒಳಗೆ ಹೋಗಿದ್ದಾರೆ. ಆ ಲಂಕಿಣಿ ಹೇಳಿದ್ದಂತೆ ನಾ ಬಿಡೋದಿಲ್ಲ, ಬಿಡಬೇಕು ಅಂತ ಒಂದ್ಸಾರಿ ಹೇಳಿದ್ರು, ಕೇಳಲಿಲ್ಲ. ಒಂದ್ಸಾರಿ ಹೊಡೆದ್ರು ಬುಷ್ಟಿಯಿಂದ. ಬ್ರಹ್ಮದೇವರು ಹೇಳಿದ್ರು ಲಂಕೆನೆಗೆ, ಯಾವಾಗ ಒಂದು ಕಪಿ ಬಂದು ನಿನ್ನನ್ನು ಸೋಲಿಸಿ ಕೈ ಬಿಡ್ತದೋ ಅವತ್ತು ಲಂಕಾದ ಪರಿಸ್ಥಿತಿ ಮುಗಿದದೆ, ಅವತ್ತು ಲಾಸ್ಟ್ ಡೇ ಅಂತ ಅನ್ಕೊಂಡ್ಬಿಡ್ರಿ ಅನ್ನೋ ಹಾಗೆ ಮುಂಚೆನೆ ಹೇಳಿದ್ರು. ಅವಳ ಒಂದು ಶಕ್ತಿ ಸಾಮರ್ಥ್ಯದಿಂದ ಸುರಕ್ಷಿತವಾಗಿತ್ತು. ಯಾವಾಗ ಒಂದ್ಸಾರಿ ಹೊಡೆದ್ರೋ ನುಜ್ಜುಗುಜ್ಜಾಗಿ ಹೋಗ್ಬಿಡ್ತು ಪರಿಸ್ಥಿತಿ. ಅವಾಗಿಲ್ಲಿ ಹೇಳ್ತಾರೆ, ಬೆಕ್ಕಿನಂತೆ ಪುಟ್ಟ ರೂಪವನ್ನ ತೆಗೆದುಕೊಂಡು ಅಲ್ಲಿ ಹೊರಟಿದ್ದಾರೆ. ನಿಶಾಚರರು ಅಂತ ರಾಕ್ಷಸರಿಗೆ ಹೆಸರು. ಧರಣಿ ಸುತೆಯಳ ಕಂಡು ಅಂತ ಹೇಳ್ತಾರೆ, ಅದಕ್ಕೆ ಇದೆಲ್ಲ ವ್ಯಾಖ್ಯಾನ. ಒಳಗೆ ಹೊರಟಿದ್ದಾರೆ, ಲಂಕೆಗೆ ನುಗ್ತಾ ಇದ್ದಾರೆ, ಒಳಗಡೆ ಹೋಗ್ತಾ ಇದ್ದಾರೆ. ದುರ್ಗಾ ಪರಿವಾರದ ದೇವತೆಗಳಲ್ಲಿ ಒಬ್ಬಳಾದ ಲಂಕಾಭಿಮಾನಿ ಅಲ್ಲೇ ತಡೆದಿದ್ದಾಳೆ. ನಾನೀಗ ಹೇಳಿದ್ನಲ್ಲ, ಒಂದು ಮುಷ್ಟಿ ಪ್ರಹಾರ ಯಾವಾಗ ಮಾಡಿದ್ರೋ ಅವಳು ಬಿಟ್ಬಿಟ್ಲು ದಾರಿ, ಒಳಗೆ ಹೋಗಿದ್ದಾರೆ. ಹನುಮಂತ ದೇವರು ಧೈರ್ಯ ಇದ್ದಿದ್ರೆ, ಕೆಲವರು ಹೇಳಬಹುದು ಧೈರ್ಯ ಇದ್ದಿದ್ರೆ ಬೆಳಗ್ಗಿನ ಹೊತ್ತು ಹೋಗ್ಬೇಕಪ್ಪ, ರಾತ್ರಿ ಯಾಕೆ ಹೋದ್ರು ಅಂದ್ರೆ ಪಾಪ ಧೈರ್ಯ ಇರ್ಲಿಕ್ಕಿಲ್ಲ ಅಂತ ಯಾರಾದ್ರೂ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಉತ್ತರ ಹೇಳ್ತಾರೆ. ಭೂತ್ವಾ ಬಿಡಾಲ ಸಮಿತೋ ನಿಶತಾಂಬುರಿಂಶ್ಚ ಪ್ರಾಪ್ಯಂ ದದರ್ಶ ನಿಜ ರೂಪ ವತಿಂಸ ಲಂಕಾಂ. ನಿಶಾಚರರು ಅಂತ ರಾಕ್ಷಸರಿಗೆ ಹೆಸರು. ಅವರಿಗೆಲ್ಲ ಬೆಳಗಿನ ಹೊತ್ತು ರಾತ್ರಿ ಇದ್ದ ಹಾಗೆ, ರಾತ್ರಿಯ ಹೊತ್ತು ಬೆಳಗಿದ್ದ ಹಾಗೆ. ಅದಕ್ಕೆ ಹನುಮಂತ ದೇವರು ಏನ್ ಮಾಡಿದ್ರು, ಅವ್ರು ಎದ್ದಾಗ್ಲೇ ನಾ ಹೋಗ್ತೀನಿ ಅಂದ್ರು. ಅಂದ್ರೆ ಎಷ್ಟು ಧೈರ್ಯ ಇರಬೇಕು ಹನುಮಂತ ದೇವರಿಗೆ. ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಮದ್ಯಪಾನ ಮುಂತಾದ ಮಾಂಸ, ಅನೇಕ ದುಷ್ಟ ಆ ರಾಕ್ಷಸರ ಒಂದು ಹಾವಳಿ, ಎಲ್ಲಾ ಕಡೆ ಕುಡಿದು ತಿಂದು ಮಲಗಿಬಿಟ್ಟಿದ್ದಾರೆ. ರಾಕ್ಷಸರ ಸ್ವಭಾವನೆ ಅಂಥದ್ದು. ಎಲ್ಲಾ ಕಡೆ ಹುಡುಕಿದ್ದಾರೆ. ಗೊತ್ತಿಲ್ಲೇನು ಹನುಮಂತ ದೇವರಿಗೆ ಸೀತಾಕೃತಿ ಎಲ್ಲಿದೆ ಅಂತ ಹೇಳಿ. ಅಂದ್ರೆ ಹೇಗಿರ್ತಾನೆ ಒಬ್ಬ ವ್ಯಕ್ತಿ, ಹುಡುಕ್ಲಿಕ್ಕೆ ಹೋದಂತಹ ವ್ಯಕ್ತಿ ಅಂತ ತೋರಿಸ್ತಾ ಇದ್ದಾರೆ ಸರ್ವಜ್ಞ ಶಿಖಾಮಣಿಗಳು. ಆ ಸಂದರ್ಭದಲ್ಲಿ ರಾಮದೇವರ ಅನುಗ್ರಹದ ಬಲ, ಶಿಂಶುಪಾ ವೃಕ್ಷದ ಕೆಳಗೆ ಆ ಸೀತಾದೇವಿಯನ್ನ ಕಂಡಿದ್ದಾರೆ. ಸೀತಾಕೃತಿಯನ್ನ ಕಂಡು ಹನುಮಂತ ದೇವರು ಏನ್ ಮಾಡಿದ್ರು, ಧರಣಿ ಸುತೆಯಳ ಕಂಡು. ಲೋಕದ ದೃಷ್ಟಿಯಲ್ಲಿ ಭಾರಿ ವಿಯೋಗ ಆಗ್ಬಿಟ್ಟಿದೆ. ಹನುಮಂತ ದೇವರು ತೋರಿಸ್ತಾ ಇದ್ದಾರೆ ಲೋಕದಲ್ಲಿ ಹೀಗಿರ್ತಾರೆ ಅಂತ ಅನ್ನೋ ಹಾಗೆ ನಾಟಕವನ್ನು ಮಾಡ್ತಾ ಇದ್ದಾರೆ. ಸೀತಾರಾಮದೇವರ ಆಭರಣಗಳನ್ನ ವಿನಿಮಯ ಮಾಡಿದ್ದಾರೆ. ಶತ್ರುವಿನ ಪಾಳೆಯಲ್ಲಿದ್ದಂತಹ ಆ ಪತಿಯ ಲೋಕದೃಷ್ಟಿಯಲ್ಲಿ ವಿಯೋಗದಿಂದ ಏನು ಬಹಳ ಸಂತಪ್ತಳಾಗಿ ಹೋಗ್ಬಿಟ್ಟಿದ್ದಾಳೆ, ಕಳ್ಕೊಂಡ್ಬಿಟ್ಟಿದ್ದಾಳೆ ಗಂಡನನ್ನ ಅಂತ ಹೇಗೆ ಲೋಕದಲ್ಲಿ ಅಳ್ತಾರೋ ಹಾಗೆ ಆ ಅಭಯದ ಹಸ್ತ ಉಂಗುರವನ್ನ ನೀಡುವ ಮೂಲಕ ರಾಮದೇವರು ಅನುಗ್ರಹವನ್ನ ಮಾಡಿದ್ದಾರೆ. ತನ್ನ ತಲೆಯ ಆಭರಣ ಚೂಡಾಮಣಿಯನ್ನ ಹನುಮಂತ ದೇವರ ಕೈಯಲ್ಲಿ ಕೊಟ್ಟಿದ್ದಾಳೆ ಸೀತಾಕೃತಿ. ಸೀತಾದೇವಿ ಕೊಟ್ಟಿದ್ದಾಳೆ, ನಾನು ನಿಮಗೆ ಶರಣಾಗತನಾಗಿದ್ದೇನೆ, ನೀವು ನನ್ನ ರಕ್ಷಣೆ ಮಾಡ್ರಿ. ಆಯ್ತು, ಸಮುದ್ರವನ್ನ ದಾಟಿ ಲಂಕೆಗೆ ಹೋಗಿ ಧರಣಿ ಸುತೆಯಳ ಕಂಡು ಉಂಗುರವನ್ನ ಬಿಟ್ಟು ಆ ಚೂಡಾಮಣಿಯನ್ನ ಹನುಮಂತ ದೇವರು ತಂದುಕೊಂಡಿದ್ದಾರೆ ರಾಮದೇವರಿಗೆ.
ಇದರಲ್ಲಿ ಒಂದು ವಿಷಯವನ್ನ ನಾವು ನೆನಪು ಮಾಡಿಕೊಳ್ಳಬೇಕು. ಯಾವಾಗ ಉಂಗುರ ಸಿಕ್ತು ಕೈಯಲ್ಲಿ, ಹನುಮಂತ ದೇವರು ಇಲ್ಲಿ ತನಕ ಬಂದಿದ್ದೇನೆ, ರಾವಣನನ್ನು ನೋಡಿಕೊಂಡೇ ಹೋಗಬೇಕು, ಹಾಗೆ ಹೋಗೋ ಹಾಗಿಲ್ಲ ಅಂತ ಹೇಳಿ ಹನುಮಂತ ದೇವರು ಏನ್ ಮಾಡಿದ್ರು, 10 ಮುಖದ ರಾವಣನ 20 ಕಿವಿಗಳಿಗೆ ಹನುಮಂತನ ವೀರ್ಯ ಕಾರ್ಯದ ಸುದ್ದಿ ತಲುಪಿದೆ. ಭೀಕರವಾದ ಅಶೋಕ ವನ ಅವನಿಗೆ ಭಾರಿ ಪ್ರೀತಿಕರವಾದದ್ದು, ಎಲ್ಲವನ್ನ ಧ್ವಂಸ ಮಾಡಿ ಕೈಬಿಟ್ಟಿದ್ದಾರೆ. 80,000 ಜನ ಬಂದಿದ್ದಾರೆ ಹನುಮಂತ ದೇವರನ್ನ ಹೊಡೆದು ಹಾಕ್ಲಿಕ್ಕೆ. ಒಬ್ಬೊಬ್ಬರ ಕೈಯಲ್ಲೂ ಒಂದೊಂದು ವಿಧ ವಿಧವಾದ ಆಯುಧ. ರಾಮಾಯಣದಲ್ಲಿ ವರ್ಣನೆ ಮಾಡ್ತಾರೆ ವಾಲ್ಮೀಕಿ ಋಷಿಗಳು ಇದರ ಬಗ್ಗೆ ಎಲ್ಲ ವಿಸ್ತಾರವಾಗಿ. ಹನುಮಂತ ದೇವರು ತಲಪ್ರಹಾರ ಚೂರ್ಣಿತ, ಒಂದೇ ಕೈಯಿಂದ ಎಲ್ಲರನ್ನ ಹೊಡೆದು ಹಾಕಿದ್ದಾರೆ. 7 ಜನ ಮಂತ್ರಿ ಕುಮಾರರು ಬಂದಿದ್ದಾರೆ, 7 ಪರ್ವತಗಳಂತೆ ಇದ್ದಂತವರು. ಅವರೆಲ್ಲ ಬ್ರಹ್ಮದೇವರ ವರದ ರಕ್ಷಣೆ, ಇನ್ನೇನ್ ಕೇಳಬೇಕಾ? ಆದರೆ ಮುಂದೆ ನಿಂತಿರೋರು ಭಾವಿ ಬ್ರಹ್ಮರು. ಅವರನ್ನೆಲ್ಲ ಈ ಹನುಮಂತ ಮಾರುತ ಅಂಗಾಲಿಂದ ಹೊಸಗೆ ಹಾಕಿದ್ದಾನೆ, ಎಲ್ಲರೂ ಸಂಹಾರ ಮಾಡಿ ಕೈ ಬಿಟ್ಟಿದ್ದಾನೆ. ರುದ್ರದೇವರ ವಿಶೇಷವಾದ ವರಬಲ, 5 ಜನ ಬಂದಿದ್ದಾರೆ. ಯೂಪಾಕ್ಷ, ವಿರೂಪಾಕ್ಷ, ದುರ್ಧರ, ಭಾಸಕರ್ಣ, ಪ್ರಘಸ. ಇವರೆಲ್ಲ ಮಹಾಮಹಾದೈತ್ಯರು, ಬರೇ ದೈತ್ಯರಲ್ಲ, ಮಹಾಮಹಾದೈತ್ಯರು. ಇವರನ್ನೆಲ್ಲರನ್ನ ಹನುಮಂತ ಕೊಂದಾಕಿದ್ದಾನೆ. ಈ ಕಪಿವೀರನ ಅತ್ಯದ್ಭುತವಾದ ಮಹಿಮೆಯನ್ನ ಕಂಡು ಏನ್ ಮಾಡಬೇಕು ಅಂತ ತೋಚ್ತಾ ಇಲ್ಲ. ಏನಾದ್ರೂ ಮಾಡಿ ಈ ಕಪಿಯನ್ನ ಹೊಡೆದು ಹಾಕಬೇಕು ಅಂತ ಹೇಳಿ ರಾವಣ ಸೇನಾಬಲದ 3ನೇ ಒಂದಂಶವನ್ನ ಸಂಹಾರ ಮಾಡಿದ್ದಾನೆ. ಅಕ್ಷಯ ಕುಮಾರ 3ನೇ ಒಂದಂಶ, ಅವನೂ ಬಂದಿದ್ದಾನೆ ಹೊಡೆದಾಡಬೇಕು ಅಂತ ಹೇಳಿ. ಅಕ್ಷಯ ಕುಮಾರನನ್ನ ಬಟ್ಟೆ ಒಗಿತಾರಲ್ಲ ಹಾಗೆ ಒಗೆದು ಹಾಕಿದ್ದಾರೆ ಹನುಮಂತ ದೇವರು, ಸಂಹಾರ ಮಾಡಿ ಕೈ ಬಿಟ್ಟಿದ್ದಾರೆ. ಯಾವಾಗ ಅಕ್ಷಯ ಕುಮಾರನನ್ನ ಸಂಹಾರ ಮಾಡಿದ್ರೋ ಆಗ ಬಹಳ ಕೋಪ ಬಂದ್ಬಿಡ್ತು ರಾವಣನಿಗೆ, ಭಾರಿ ಸಿಟ್ಟು ಬಂದ್ಬಿಟ್ಟಿದೆ. ಆ ಸಂದರ್ಭದಲ್ಲಿ ಏನ್ ಮಾಡ್ದ, ಏನಾದ್ರೂ ಮಾಡಿ ಈ ಕಪಿಯನ್ನ ಹಿಡಿಲೇಬೇಕು. ಇಂದ್ರಜಿತ್, ಮೇಘನಾದ ಅಂತ ಅವನ ಹೆಸರು, ಅವನನ್ನ ಕೊಟ್ಕಳಿಸಿದ್ದಾರೆ. ಮೇಘನಾದ ಬಂದ ಏನ್ ಮಾಡ್ದ, ಯುದ್ಧ ಮಾಡ್ದ. ಯುದ್ಧ ಮಾಡೋ ಸಂದರ್ಭದಲ್ಲಿ ಹನುಮಂತ ದೇವರ ಉದ್ದೇಶ ಏನು, ಬರೀ ಯುದ್ಧ ಮಾಡೋದಲ್ಲ, ರಾವಣನನ್ನ ನೋಡಬೇಕು ಅಂತ ಬಂದಿರುವಂತದ್ದು. ತಮ್ಮ ಶಕ್ತಿ ಸಾಮರ್ಥ್ಯ, ತಮ್ಮ ಪ್ರಭುವಿನ ಶಕ್ತಿ ಸಾಮರ್ಥ್ಯ ಅವನಿಗೆ ಗೊತ್ತಾಗಬೇಕು ಅಂತ ಈ ರೀತಿ ನಾಟಕವನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು, ಈ ಮೇಘನಾದ ಇಂದ್ರಜಿತ್ ಅವನೇನ್ ಮಾಡಿದ್ದಾನೆ, ಹನುಮಂತನನ್ನ ಹಿಡಿದ ರಾಕ್ಷಸರು ಏನ್ ಮಾಡಿದ್ರು, ಹನುಮಂತನನ್ನ ಹಿಡಿಬೇಕು ಅಂತ ಹೇಳಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾನೆ. ಎಷ್ಟಾದ್ರೂ ಭಾವಿ ಬ್ರಹ್ಮದೇವರು ವಾಯುದೇವರು ಆ ಆ ಅಸ್ತ್ರವನ್ನ ಏನೂ ಮಾಡದೆ ಬಿಟ್ಬಿಡ್ಬೋದಾಗಿತ್ತು. ಆದರೆ ಉದ್ದೇಶ ಆ ರಾವಣನನ್ನ ನೋಡಬೇಕು. ಏನು ಗೊತ್ತಿಲ್ಲದ ಹಾಗೆ ಕೂತ್ಕೊಂಡ್ರು. ಆ ಬ್ರಹ್ಮಾಸ್ತ್ರದಿಂದ ಕಟ್ ಹಾಕಿದ್ದಾನೆ ಲೋಕದ ದೃಷ್ಟಿಯಲ್ಲಿ. ಯಾರು, ಇಂದ್ರಜಿತ್. ಯಾವಾಗ ಕಟ್ ಹಾಕಿದ್ರೋ ಅಸ್ತ್ರದಿಂದ ಇವ್ರಿಗೆ ನಂಬಿಕೆ ಇಲ್ಲ ಎಲ್ಲ ರಾಕ್ಷಸರಿಗೆ, ಹನುಮಂತ ಮತ್ ಬಿಡಿಸ್ಕೊಂಡು ಹೋಗ್ಬಿಟ್ರೆ ಅಂತ ಹೇಳಿ ಮತ್ತೆ ತಮ್ಮಲ್ಲಿರುವಂತಹ ಒಂದು ಹಗ್ಗದಿಂದ ಬಟ್ಟೆಯಿಂದ ಅವನನ್ನ ಕಟ್ ಹಾಕಿದ್ದಾರ. ಬ್ರಹ್ಮಾಸ್ತ್ರ ದೇವತೆ ಹೇಳ್ತಾನಂತೆ, ಬ್ರಹ್ಮದೇವರು ಆ ಅಸ್ತ್ರಕ್ಕೆ ಅನಿಸ್ತಂತೆ ಇವರಿಗೆ ಆ ಬ್ರಹ್ಮಾಸ್ತ್ರದ ಮಹಿಮನೇ ಗೊತ್ತಿಲ್ಲ ಅಂತ ಹೇಳಿ ಆ ಬ್ರಹ್ಮಾಸ್ತ್ರ ಲೋಕಕ್ಕೆ ಹೋಯ್ತು ಅಂತ ನಾವು ತಾತ್ಪರ್ಯದಲ್ಲೇ ಕಾಣ್ತೀವಿ. ಯಾವಾಗ ಹೀಗೆ ಕರೆದುಕೊಂಡು ಬಂದ್ರೋ ಲೋಕದ ದೃಷ್ಟಿಯಲ್ಲಿ ಹನುಮಂತ ದೇವರನ್ನ ಕಟ್ಟ ಹಾಕೋರು ಯಾರು ಜಗತ್ನಲ್ಲಿ ಇನ್ನೂ ಹುಟ್ಟಿಲ್ಲ. ಅಂತಹ ಹನುಮಂತ ದೇವರ ಶಕ್ತಿ ಸಾಮರ್ಥ್ಯ ಅಂಥದ್ದು. ಹೊರಟಿದ್ದಾರೆ, ಕರೆದುಕೊಂಡು ಬಂದಿದ್ದಾರೆ. ಬಂದಂತಹ ಸಂದರ್ಭದಲ್ಲಿ ರಾವಣ ಕೂತಿದ್ದಾನೆ. ಕಪೇ ಕುತೋಸಿ ಕಸ್ಯವ ಕಿಮರ್ಥಮೀದೃಶಂ ಕೃತಂ. ಇದನ್ನೆಲ್ಲ ತಾತ್ಪರ್ಯದಲ್ಲಿ ವರ್ಣನೆ ಮಾಡ್ತಾರೆ. ನೀನ್ಯಾರು, ಎಲ್ಲಿಂದ ಬಂದಿದ್ದೀಯ? ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ರಘುತ್ತಮಸ್ಯ ಮಾರುತಿಂ ಕುಲಕ್ಷಗೆ ತವೇಶ್ವರಂ. ನಾನು ರಾಮದೇವರ ದೂತನಾಗಿ ಬಂದಿದ್ದೇನೆ ಅಂತ ಹೇಳಿ, ನೋಡು ಸೀತೆಯನ್ನ ರಾಮದೇವರಿಗೆ ಒಪ್ಪಿಸಿ ಕ್ಷಮಾಪಣೆ ಕೇಳು, ಅವನ ಪಾದದ ಅಡಿಯಲ್ಲಿ ನಿನ್ನ ಪ್ರಾರ್ಥನೆ ಮಾಡಿಕೊಳ್ಳು, ನಿನ್ ಬಿಟ್ಬಿಡ್ತೀವಿ,
ರಾಮದೇವರಿಗೆ ಹೇಳಿ ಬಿಟ್ಬಿಡ್ತಾನೆ ರಾಮದೇವರು. ಇಲ್ಲ ಅಂದ್ರೆ ಸಪುತ್ರ ಮಿತ್ರ ಬಾಂಧವ ವಿನಾಶಮಾಶುಯಾಸ್ತಿ, ಸಪುತ್ರ ಮಿತ್ರ ಬಾಂಧವರ ಸಮೇತವಾಗಿ ನಾಶ ಆಗಿ ಹೋಗ್ತೀಯಾ ಅಂತ ಹೇಳಿದ್ರು ದುಷ್ಟರಿಗೆ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಅನ್ನೋ ಹಾಗೆ ಏನ್ ಹೇಳಿದ್ರು ಕೇಳಲೇ ಇಲ್ಲ. ತಿರುಗಿ ಅವನೇ ಮಾಡ್ತಾನೆ, ಬಾಲಕ್ಕೆ ಬೆಂಕಿಯನ್ನ ಹಚ್ಚಿಸ್ತಾರೆ. ಕತೆ ನಮಗೆಲ್ಲ ಚೆನ್ನಾಗಿ ಗೊತ್ತು. ಈ ಜಡವಾದ ಅಗ್ನಿ ಏನು ಮಾಡ್ಲಿಕ್ಕೆ ಸಾಧ್ಯ? ಹನುಮಂತ ದೇವರು ತಮ್ಮ ಬಾಲದಲ್ಲಿ ಬೆಂಕಿಯನ್ನ ಸೃಷ್ಟಿ ಮಾಡಿದ್ದಾರೆ. ಹನುಮಂತ ದೇವರ ಶಕ್ತಿ ಸಾಮರ್ಥ್ಯ ಅತ್ಯದ್ಭುತವಾಗಿರುವಂಥದ್ದು. ವಿಶ್ವಕರ್ಮನಿಂದ ನಿರ್ಮಾಣವಾಗಿರುವಂತಹ ಲಂಕೆ ಸುಟ್ಟು ಭಸ್ಮ ಆಗಿ ಹೋಗಿದೆ. ಯಾಕೆ? ಹನುಮಂತ ದೇವರ ಶಕ್ತಿ ಸಾಮರ್ಥ್ಯ ಅಂಥದ್ದು. ಹನುಮಂತ ದೇವರ ತೇಜಸ್ಸು ಅತ್ಯದ್ಭುತವಾಗಿರುವಂಥದ್ದು. ವಿಭೀಷಣನ ಮನೆ ಮತ್ತು ಸೀತಾಕೃತಿ ಇರುವಂತಹ ಜಾಗ ಅವೆರಡನ್ನು ಮಾತ್ರ ಬಿಟ್ಟು ಎಲ್ಲವನ್ನ ಸುಟ್ಟಾಕಿದ್ದಾರೆ. ಅದರಲ್ಲೂ ಒಂದು ಸಂದೇಶ ಇದೆ. ವಿಭೀಷಣ ಜ್ಞಾನವನ್ನ ಪಡೆದಂಥವನು, ತತ್ವಜ್ಞಾನವನ್ನ ಪಡೆದಂಥವನು, ಸತ್ವಗುಣಕ್ಕೆ ಪ್ರತಿನಿಧಿಯಾದಂಥವನು. ನಮ್ಮ ಅಲ್ಲಿರುವಂತ ಹನುಮಂತ ದೇವರು ಅಂದ್ರೆ ನಾನು ಮೊದಲೇ ಹೇಳಿದೆ, ಹನುಶಬ್ದೋ ಜ್ಞಾನವಾಚಿ, ಜ್ಞಾನದ ಮೂರ್ತಿ ಹನುಮಂತ ದೇವರು. ನಮ್ಮಲ್ಲಿ ಜ್ಞಾನ ಹೇಗಿರಬೇಕು ಅಂದ್ರೆ ನಮ್ಮಲ್ಲಿರುವಂತಹ ರಜೋಗುಣ ತಮೋಗುಣ ಎರಡನ್ನೂ ಸುಟ್ಟು ಹಾಕ್ತದೆ. ತತ್ವಜ್ಞಾನ ಸತ್ವಗುಣ ಮಾತ್ರ ಉಳಿಲಿ ಅನ್ನೋ ದೃಷ್ಟಿಯಿಂದ ಆ ವಿಭೀಷಣನನ್ನ ರಕ್ಷಣೆ ಮಾಡಿದ್ದಾರೆ. ರಾವಣ ಇಂದ್ರಜಿತ್ತು ನಡುಗ್ ಹೋಗಿದ್ದಾರೆ. ಪಾಪ ಏನ್ ಮಾಡಬೇಕು ಅಂತ ತೋಚ್ತಾ ಇಲ್ಲ ಅವರಿಗೆ ಈ ಹನುಮಂತನ ಅತ್ಯದ್ಭುತವಾದ ಮಹಿಮೆಯನ್ನ. ಒಬ್ಬ ಹನುಮಂತನೇ ಹೀಗಿದ್ದಾನೆ ಅಂದ್ರೆ ನನ್ನಂತ 100 ಜನ ಇದ್ದಾರೆ ಅಂತ ಹೇಳ್ತಾರೆ ಹನುಮಂತ ದೇವರು. ಎಷ್ಟು ವಿನಯ! ದಾಸೋಹಂ ಕೋಸಲೇಂದ್ರಸ್ಯ, ನೀ ಯಾರು ಅಂತ ಕೇಳಿದ್ರೆ ನಾನು ದಾಸರ ದಾಸ ಅಂತಾರೆ ಹನುಮಂತ ದೇವರು. ಎಷ್ಟು ವಿನಯ ಹನುಮಂತ ದೇವರಿಗೆ! ಇಷ್ಟೆಲ್ಲ ಮಾಡಿ ಧರಣಿ ಸುತೆಯಳ ಕಂಡು ಏನ್ ಮಾಡಿದ್ದಾರೆ? ಮತ್ತೆ ತಿರುಗಿ ಹಾರಿ ಬಂದಿದ್ದಾರೆ. ಪ್ರಾಣ ಹೋದಾಗಿತ್ತು ಎಲ್ಲ ಕಪಿಗಳಿಗೆ. ಯಾವಾಗ ಹನುಮಂತ ದೇವರು ತಿರುಗಿ ಬಂದ್ರೋ ಮತ್ತೆ ಪ್ರಾಣ ಬಂದಾಗಾಯ್ತು. ಮಧುವನಕ್ಕೆ ಲಗ್ಗೆ ಇಟ್ಟು ಎಲ್ಲ ಹಣ್ಣು ಹಂಪಲುಗಳನ್ನ ಮಧುಪಾನವನ್ನು ಮಾಡಿದ್ದಾರೆ. ಹರ್ಷ ಚಿತ್ತರಾಗಿ ರಾಮದೇವರ ಹತ್ರ ಬಂದು ಆ ಎಲ್ಲವನ್ನ ಸುದ್ದಿಯನ್ನ ಕಥೆಯನ್ನ ಹೇಳಿ ಸೀತಾದೇವಿ ಕೊಟ್ಟಿರುವಂತಹ ಚೂಡಾಮಣಿಯನ್ನ ಹನುಮಂತ ದೇವರು ಸಮರ್ಪಣೆಯನ್ನ ಮಾಡ್ತಾರೆ. ಇದೆಲ್ಲವನ್ನು ಒಂದೇ ಪದದಲ್ಲಿ ಹೇಳಿದ್ರು. ಹರಿಗೆ ಚೂಡಾಮಣಿಯ ನಿತ್ತು ಹರಿಗಳ ಕೂಡಿ ಶರಧಿಯನು ಕಟ್ಟಿ ಬಲುರಕ್ಕಸರನು ವರಶಿರಣದಲ್ಲಿ ದಶಶಿರನ ಹುಡಿಗಟ್ಟಿತ ಮೆರೆದ ಹನುಮಂತ ಬಲವಂತ ಧೀರ. ಈ ಪದ್ಯದ ಅರ್ಥವನ್ನ ಹನುಮಂತ ದೇವರು ಬಂದು ಸಮರ್ಪಣೆಯನ್ನ ಮಾಡಿದ್ದಾರೆ. ಹನುಮಂತ ದೇವರಿಗೆ ಭಗವಂತ ಆಲಿಂಗ ಏನ್ ಕೊಡಬೇಕು? ಹನುಮಂತ ದೇವರು ಮಾಡಿರುವಂತಹ ಸೇವೆಗೆ ಭಗವಂತ ಏನ್ ಕೊಡಬೇಕು? ಏನ್ ಕೊಟ್ರು ಕಡಿಮೆ ಅಂತ ಹೇಳಿ ಭಗವಂತ ಅಪುಗೊಂಡು ಆಲಿಂಗನ ಸುಖವನ್ನು ಕೊಟ್ಟಿದ್ದಾನಂತ. ಅದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಅಂತಹ ಭರದಿರಣವನೆ ಗೆಲೆದು ಅಷ್ಟೆಲ್ಲ ಹೇಳ್ತಾರೆ. ಆ ಹರಿಗೆ ಚೂಡಾಮಣಿಯ ನಿತ್ತು, ಭಗವಂತ ಆ ರಾಮದೇವರು ಕೊಟ್ಟಿದ್ದನ್ನ ಸೀತಾದೇವಿ ಕೊಟ್ರು, ಸೀತಾದೇವಿ ಕೊಟ್ಟಿದ್ದನ್ನ ರಾಮದೇವರಿಗೆ ಕೊಟ್ಟು ಸಮರ್ಪಣೆಯನ್ನ ಮಾಡಿ ಆ ಹನುಮಂತ ದೇವರು ವಿಶೇಷವಾಗಿ ರಾಮದೇವರ ಅನುಗ್ರಹವನ್ನ ಪಡೆದಂಥವರು ಅಂತ ಇಲ್ಲಿ ಹೇಳ್ತಾರೆ. ಇನ್ನು 9ನೇ ಪದ್ಯ ಇದೆ. ಅದರ ಅಭಿಪ್ರಾಯವನ್ನ ನಾಳೆ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ.